ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ವೆಲ್ಕಮ್ ಟು ಬಿಗ್ ಬಾಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಇದು ಯೂಟ್ಯೂಬ್ನ ನನ್ನ ಫಸ್ಟ್ ವಿಡಿಯೋ ಅಂತ ಹೇಳ್ತಾ ಎಲ್ಲರೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಅದರ ಜೊತೆಗೆ ಕೂಡ ಕೊನೆಯವರೆಗೂ ಕೂಡ ನೋಡಿ ಅಂತ ಕೇಳ್ಕೊಳ್ತಾ ಈ ಒಂದು ಚಾನಲ್ನಲ್ಲಿ ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗುವಂಥ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಈಗ ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ. ನೀವೆಲ್ಲರೂ ಕೂಡ ಕೇಳ್ತಾ ಇದ್ರು ಗೃಹಲಕ್ಷ್ಮಿ ಅಮೌಂಟ್ 16 ಕಂತು ಮತ್ತು 17 ಕಂತು ಯಾವಾಗ ಜಮಾ ಆಗುತ್ತೆ ಅನ್ನೋಂತಹ ಮಾಹಿತಿಯನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ರು ಸ್ನೇಹಿತರೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ, ಒಂದು ಕ್ಲಾರಿಟಿಯನ್ನು ಕೂಡ ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ 2 ತಿಂಗಳು ಆಗ್ತಾ ಬಂತು ಸ್ನೇಹಿತರೆ. ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ. ಹಲವಾರು ಜನರು ಕೂಡ ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಬಂದ್ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಹೇಳ್ತಾ ಇದ್ರು ಸ್ನೇಹಿತರೆ. ಆದರೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಅಮೌಂಟ್ ಬರುವುದು ಬಂದ್ ಆಗಿಲ್ಲ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗ ಸದ್ಯ ಸರ್ಕಾರದ ಹತ್ರ ಅಮೌಂಟ್ ಅಷ್ಟೊಂದು ಇಲ್ಲ ಸ್ನೇಹಿತರೆ. ಅದರ ಜೊತೆಗೆ ಗೃಹಲಕ್ಷ್ಮಿಯ ಒಂದು ವಿಚಾರವಾಗಿ ಎಲ್ಲ ದರಗಳು ಕೂಡ ಏರಿಕೆ ಆಗಿರುವಂತಹ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತು. ಅದರಲ್ಲೂ ಕೂಡ ಗಂಡಸರ ಒಂದು ಮೇಲಿನ ಬಸ್ ಟಿಕೆಟ್ ದರ ತುಂಬಾ ಜಾಸ್ತಿ ಆಗಿದೆ ಸ್ನೇಹಿತರೆ. ಅದರ ಜೊತೆಗೆ ಆಹಾರ ಪದಾರ್ಥಗಳ ರೇಟ್ ಎಲ್ಲವೂ ಕೂಡ ಮಿತಿಮೀರಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ಗೃಹಲಕ್ಷ್ಮಿಯ ಒಂದು ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸ್ನೇಹಿತರೆ. ಅದರ ಜೊತೆಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಅಪಘಾತವೂ ಕೂಡ ಆಗಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸ್ನೇಹಿತರೆ. ಯಾವುದೇ ರೀತಿಯಾಗಿ ಒಂದು ಗೃಹಲಕ್ಷ್ಮಿಯ ವಿಚಾರವಾಗಿ ಯಾವುದೇ ಅಮೌಂಟ್ ಬಿಡುಗಡೆ ಆಗಬೇಕಾದ್ರೂ ಕೂಡ ಇವರ ಪರ್ಮಿಷನ್ ಬೇಕಾಗ್ತದೆ ಸ್ನೇಹಿತರೆ. ಯಾಕಂದರೆ ಇವರೇ ಅದಕ್ಕೆ ಮೇನ್ ಲೀಡ್ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಈಗ ಅವರು ಆಸ್ಪತ್ರೆಯಲ್ಲಿರುವ ಕಾರಣವೂ ಕೂಡ ಇನ್ನೂ ಗೃಹಲಕ್ಷ್ಮಿ ಅಮೌಂಟ್ ಜಮಾ ಆಗದೇ ಇರೋದು ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಂಕ್ರಾಂತಿಗೆ ಜಮಾ ಮಾಡ್ತಾರೆ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದರು ಸ್ನೇಹಿತರೆ. ಅವರಿಗೆ ಈ ರೀತಿಯಾಗಿ ಅಪಘಾತ ಆದ ಕಾರಣ ಸ್ವಲ್ಪ ಮಟ್ಟಿಗೆ ಈಗ ಗೃಹಲಕ್ಷ್ಮಿಯ ಒಂದು ವಿಚಾರ ಆಗಿ ಅಮೌಂಟ್ ಬಿಡುಗಡೆ ಆಗುವಂಥ ಸಮಯ ಸ್ವಲ್ಪ ಮಟ್ಟಿಗೆ ಮುಂದೂಡಿಕೆ ಆಗಿದೆ ಸ್ನೇಹಿತರೆ. ಇವೆಲ್ಲವನ್ನು ಕೂಡ ಈಗ ನೋಡ್ತಾ ಹೋಗೋದಾದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಆದರೂ ಕೂಡ ಇನ್ನು ಪ್ರೊಸೆಸ್ ಮುಗಿಬೇಕಂದ್ರೆ ಎಲ್ಲ ಪ್ರೊಸೆಸ್ ಕೂಡ ಮುಗಿಬೇಕಂದ್ರೆ 15ರಿಂದ 20 ದಿನಗಳು ಕೂಡ ಟೈಮ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇವೆ ಸ್ನೇಹಿತರೆ. ಆದರೂ ಕೂಡ ಈಗ ಸದ್ಯದ ಮಟ್ಟಿಗೆ ಕೇವಲ 16 ಕಂತನ್ನು ಹಾಕುವಂಥ ವಿಚಾರವನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಕೇವಲ 2,000 ರೂಪಾಯಿಯನ್ನು ನಿಮ್ಮೆಲ್ಲರ ಖಾತೆಗೆ ಆಲ್ಮೋಸ್ಟ್ 1,20,00,000 ಅನ್ಕೊಳ್ತೀನಿ. 1,20,00,000 ಫಲಾನುಭವಿಗಳಿಗೆ 1,20,00,000 ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಅಮೌಂಟ್ ಜಮಾ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಆಲ್ಮೋಸ್ಟ್ ಈ ಪ್ರಕ್ರಿಯೆ ನಡಿಬೇಕಾದ್ರೆ 1ರಿಂದ 1 ತಿಂಗಳ ತನಕ ಟೈಮ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಕೇವಲ ಈಗ 16 ಕಂತಿನ ಒಂದು ಅಮೌಂಟನ್ನು ಮಾತ್ರ ಹಾಕುವ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇವೆ ಸ್ನೇಹಿತರೆ. ನೋಡೋಣ ಯಾವ ರೀತಿಯಾಗಿ ಇದನ್ನು ಯಾವ ಜಿಲ್ಲೆಯಿಂದ ಆರಂಭ ಮಾಡ್ತಾರೆ ಎಲ್ಲವನ್ನು ಕೂಡ ಇನ್ನೂ ಮಾಹಿತಿ ಬಂದಿಲ್ಲ ಸ್ನೇಹಿತರೆ. ಬಂದ ಮೇಲೆ ಬೇಕಾದರೆ ನಿಮಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ಕೂಡ ಹಾಕ್ತೇನೆ ಸ್ನೇಹಿತರೆ. ಈಗ ಗೃಹಲಕ್ಷ್ಮಿ ಎಲ್ಲ ಒಂದು ರೀತಿಯಾಗಿ ಡಿಸಪಾಯಿಂಟ್ಮೆಂಟ್ ಇದೆ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ 2ರಿಂದ 16 ಮತ್ತು 17 ಕಂತು ಕೂಡ ಜಮಾ ಆಗಿಲ್ಲ. ಅದರ ಜೊತೆಗೆ ಅಕ್ಕಿಯ ಕಂತಿನ 4 ಕಂತಿನ ಅಮೌಂಟ್ ಕೂಡ ಜಮಾ ಆಗಿಲ್ಲ ಅಂತಹ ಹಲವಾರು ಫಲಾನುಭವಿಗಳು ಒಂದು ರೀತಿಯಾಗಿ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈಗ ನೋಡ್ತಾ ಇರ್ಬೋದು 16 ಕಂತಿನ ಅಮೌಂಟ್ ಹಾಕುವ ಪ್ರಾರಂಭದ ಕೆಲಸ ಇನ್ನೇನು ಕೇವಲ ಒಂದು 4ರಿಂದ 5 ದಿನಗಳಲ್ಲಿ ಪ್ರಾರಂಭವಾಗ್ತದೆ ಸ್ನೇಹಿತರೆ. ಆದರೆ ಎಲ್ಲ ಫಲಾನುಭವಿಗಳಿಗೆ ಆ ಒಂದು ಅಮೌಂಟ್ ಬರಬೇಕಾದ್ರೆ 1 ತಿಂಗಳ ತನಕ ಟೈಮ್ ಕೂಡ ಹಿಡಿಯುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೀಗೆ ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ನಾನು ಈ ಒಂದು ಚಾನಲಲ್ಲಿ ತಿಳಿಸ್ಕೊಡ್ತಾನೆ ಹೋಗ್ತೇನೆ. ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.